ಹಾಸನಾಂಬೆಯ ದರ್ಶನಕ್ಕೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಹಾಸನದತ್ತ ತೆರಳುತ್ತಾ ಇದ್ದಾರೆ. ಬೆಂಗಳೂರಿನಿಂದ ಹಾಸನಕ್ಕೆ ತೆರಳುವ ಸಂದರ್ಭದಲ್ಲಿ ಬಸ್ಗಳಲ್ಲಿ ವ್ಯತ್ಯಯ ಉಂಟಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಬೆಂಗಳೂರಿನಿಂದ ಹಾಸನ ಬಸ್ಗಳ ಸಂಚಾರದಲ್ಲಿ ಭಾರಿ ವ್ಯತ್ಯಯ. ಇಂದು ಸಂಜೆ ಬಸ್ ವ್ಯವಸ್ಥೆಯನ್ನ ಸ್ಥಗಿತ ಮಾಡೋ ಸಾಧ್ಯತೆ ಇದೆ. ಹಾಸನ ನಗರದೊಳಗೆ ಬಸ್ಗಳ ಪ್ರವೇಶಕ್ಕೆ ನಿರ್ಬಂಧ. ನೇರವಾಗಿ ಹಾಸನಕ್ಕೆ ತೆರಳುವ ಬಸ್ ಹೈವೇನಲ್ಲಿ ನಿಲುಗಡೆಯ ಸಾಧ್ಯತೆ ಇದೆ. ಇನ್ನು ಬೈಪಾಸ್ ಮೂಲಕ ಮಂಗಳೂರು, ಚಿಕ್ಕಮಗಳೂರು ಪ್ರವೇಶಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಲಾಗ್ತಾ ಇದೆ. ಇನ್ನು ಧರ್ಮಸ್ಥಳಕ್ಕೆ ಸರ್ಕಾರಿ ಬಸ್ಗಳ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ನೋಡಿ, ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವಿ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಹಾಸನಾಂಬೆಯ ದರ್ಶನಕ್ಕೆ ಇದುವರೆಗೂ ಕೂಡ 15 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಬಂದು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ, ಅಂದ್ರೆ ಅಪಾರ ಸಂಖ್ಯೆಯ ಭಕ್ತಗಳ ಈಗ ಹಾಸನದತ್ತ ತೆರಳುತ್ತಾ ಇರುವುದರಿಂದಾಗಿ ಬೆಂಗಳೂರಿನಿಂದ ತೆರಳೋರಿಗೆ ಯಾವ ರೀತಿಯ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ಅನ್ನೋದನ್ನ ನೀವು ಈ ಮೂಲಕ ಗಮನಿಸಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಭವ್ಯ ಇದ್ದಾರೆ. ಭವ್ಯ, ಹಾಸನಾಂಬೆಯ ದರ್ಶನಕ್ಕೆ ಬೇರೆ ಬೇರೆ ಊರುಗಳಿಂದ ಭಕ್ತಾದಿಗಳು ತೆರಳುತ್ತಾ ಇರ್ತಾರೆ. ಬೆಂಗಳೂರಿನಿಂದ ಸಾಲು ಸಾಲು ರಜೆ ಇರುವುದರಿಂದಾಗಿ ಈ ರಜೆಯಲ್ಲಿ ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಳ್ಳೋಣ ಅಂತ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ. ಆದ್ರೀಗ ಏನಾಗ್ಬಿಟ್ಟಿದೆ ಅಂದ್ರೆ ಬಸ್ಗಳ ಸಂಚಾರದಲ್ಲಿ ಭಾರಿ ವ್ಯತ್ಯಯ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಭವ್ಯ? ಎಸ್, ಖಂಡಿತ ದಿವ್ಯಾ. ದೀಪಾವಳಿ ಪ್ರಯುಕ್ತ ಈಗಾಗಲೇ ಸಾಲು ಸಾಲು ರಜೆ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ ರಾತ್ರಿಯಿಂದಲೇ ಬಹುತೇಕ ಮಂದಿ ಅಂದರೆ ಬೆಂಗಳೂರಿಗೆ ಕೆಲಸವನ್ನು ಅರಸಿ ಬಂದಿರ್ತಾರೆ, ತಮ್ಮ ತಮ್ಮ ಊರುಗಳತ್ತ ಹೋಗ್ತಾ ಇರುವಂಥದ್ದು. ಸೊ ಹೀಗಾಗಿ ದೀಪಾವಳಿ ಪ್ರಯುಕ್ತ ಹೆಚ್ಚುವರಿಯಾಗಿ KSRTC ಬಸ್ಗಳನ್ನು ಬಿಟ್ಟಿದ್ರೂ ಕೂಡ ಎಲ್ಲೋ ಒಂದು ಕಡೆ ಬೆಂಗಳೂರಿಂದ ಹೋಗುವವರ ಸಂಖ್ಯೆ ಬಹಳಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಹಾಗೆಯೇ ಹಾಸನಾಂಬೆ ದೇವಸ್ಥಾನದಲ್ಲಿ ಈಗಾಗಲೇ ದೇವರ ದರ್ಶನಕ್ಕೊಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಹಾಸನಕ್ಕೆ ಹೋಗುವವರ ಸಂಖ್ಯೆ ಪ್ರಮುಖವಾಗಿ ಹೆಚ್ಚಾಗ್ತಾ ಇದೆ. ಬಹುತೇಕ ಮಂದಿಗೆ ಸೀಟ್ ಇಲ್ಲದೆ ನಿಂತ್ಕೊಂಡೇ ಹೋಗ್ತಾ ಇದ್ದಾರೆ. ಸದ್ಯ ನಾನೀಗ ಮೆಜೆಸ್ಟಿಕ್ ಬಳಿ ಇದ್ದೀನಿ, ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತೀನಿ. ಅಂದ್ರೆ ಮುಂಜಾನೆಯಿಂದ ಕೂಡ ಬಹುತೇಕ ಮಂದಿ KSRTC ನಿಲ್ದಾಣಕ್ಕೆ ಬಹುತೇಕವಾಗಿ ಊರಿಗೆ ಹೋಗೋದಕ್ಕೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಕುಟುಂಬಸ್ಥರೇ. ಪ್ರತಿಯೊಂದು KSRTC ಬಸ್ಗಳು ಸಂಪೂರ್ಣವಾಗಿ ಫುಲ್ ಆಗಿ ಹೋಗ್ತಾ ಇರುವಂತದ್ದು. ಬಹುತೇಕ ಮಂದಿಗೆ ಸೀಟ್ ಸಿಗದೇ ಇದ್ರೂ ಕೂಡ ಅಂದ್ರೆ ನಿಂತ್ಕೊಂಡೇ ಹೋಗ್ತಾ ಇದ್ದಾರೆ. ಹಾಗೇನೆ ಮಹಿಳೆಯರಿಗೆ ಉಚಿತವಾಗಿ ಇರೋ ಕಾರಣಕ್ಕಾಗಿ ಮಹಿಳೆಯರು ಸಂಖ್ಯೆ ಕೂಡ ಒಳಗಡೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸದ್ಯ ಇಲ್ಲಿ ವಾಸ್ತವ ಚಿತ್ರ ನಿಮ್ಗೆ ನಾನು ತೋರಿಸ್ತೀನಿ, ಒಳಗಡೆ ಹೋಗಿ ತೋರಿಸ್ತೀನಿ. ಯಾಕಂದ್ರೆ ಒಳಗಡೆ ಹಾಸನ ಆಗಿರ್ಬೋದು, ಮಂಗಳೂರಿಗೆ ಹೋಗುವ ಬಸ್ಸುಗಳು ಒಳಗಡೆ ಟರ್ಮಿನಲ್ KSRTC ಟರ್ಮಿನಲ್ 1ರಿಂದ ಹೋಗುತ್ತೆ. ಸದ್ಯ ಅಲ್ಲಿ ಹೆಚ್ಚಿನ ರೀತಿಯಾದಂತಹ ಪೊಲೀಸ್ ಭದ್ರತೆಯನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯ ಬಸ್ ಬರ್ತಿದ್ದಂತೆ ಎದ್ದೋ ಬಿದ್ದಂತ ಬಸ್ನಲ್ಲಿ ಪ್ರಯಾಣಿಕರು ಕೂಡ ಓಡಿ ತಮ್ಮ ತಮ್ಮ ಸೀಟ್ಗಳನ್ನು ಕೂಡ ಹಿಡಿದುಕೊಳ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹಾಸನ ನಗರದೊಳಗೆ ಈಗಾಗಲೇ ಬಸ್ಗಳ ಪ್ರವೇಶಕ್ಕೆ ನಿರ್ಬಂಧವನ್ನ ಕೂಡ ಹಾಕಿದ್ದಾರೆ. ಹಾಗೆಯೇ ನೇರವಾಗಿ ಹಾಸನಕ್ಕೆ ತೆರಳುವ ಬಸ್ಗಳು ಹೈವೇನಲ್ಲಿ ನಿಲುಗಡೆ ಮಾಡ್ತಾ ಇದ್ದಾರೆ. ಸೊ ಇಂದು ಸಂಜೆ ಮೆಜೆಸ್ಟಿಕ್ ಇಂದ ಹೋಗುವಂತಹ ಕೆಲ ಬಸ್ಗಳನ್ನ ಸ್ಥಗಿತ ಮಾಡೋದಕ್ಕೆ ಕೂಡ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಹೆಚ್ಚಾದ ಕಾರಣ. ಸದ್ಯ ಇಲ್ಲಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ದೀಪಾವಳಿಯ ಪ್ರಯುಕ್ತ ಬೆಂಗಳೂರಿಂದ ಊರುಗಳತ್ತ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಖಾಸಗಿ ಬಸ್ಗಳ ಹೆಚ್ಚು ಸುಳಿಗೆಯ ಕಾರಣಕ್ಕಾಗಿ ಬಹುತೇಕ ಮಂದಿ ಸರ್ಕಾರಿ ಬಸ್ಗಳಲ್ಲಿ ಹೋಗುವಂಥದ್ದು. ಪ್ರತಿಯೊಂದು ಟರ್ಮಿನಲ್, ಈಗ ನಾನಿರುವಂಥದ್ದು ಮಂಗಳೂರಿಗೆ ಹೋಗುವಂತಹ ಟರ್ಮಿನಲ್, ಹಾಸನ ಮಂಗಳೂರು ಆ ಟರ್ಮಿನಲ್ ಬಳಿ ಇದ್ದೀನಿ. ನೀವು ಈಗಾಗಲೇ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಮಂದಿ ಅಂದ್ರೆ ಈಗಾಗಲೇ ತಮ್ಮ ಊರುಗಳತ್ತ ಹೋಗ್ತಾ ಇದ್ದಾರೆ ಅಂತ. ಪ್ರಮುಖವಾಗಿ ಖಾಸಗಿ ಬಸ್ಗಳ ದರ ಏರಿಕೆ ಆದ ಕಾರಣ, ಹಾಗೇನೆ ಇವತ್ತು ವೀಕೆಂಡ್ ಆದ ಕಾರಣ, ಶನಿವಾರ ಆದಿತ್ಯವಾರ ಸೋಮವಾರ ಮಂಗಳವಾರ ರಜೆ ಇರೋ ಕಾರಣಕ್ಕಾಗಿ ಸೊ ಇಲ್ಲಿ ಇರುವ ಹುಡುಗರನ್ನ ಕೂಡ ಮಾತಾಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬಸ್ ಏನು ಸಿಗ್ತಾ? ಹೇಗೆ? ಬಸ್ ಬರಲಿಲ್ಲ, ಟೈಮ್ ಬರಲ್ಲ. ಬಸ್ ಟಿಕೆಟ್ ಬುಕ್ ಮಾಡಿದ್ದೇವೆ, ಕಾಲ್ ತೆಗಿಯಲ್ಲ. ಕಾಲ್ ಮಾಡಿದ್ರು. ಎಷ್ಟು ಗಂಟೆಗೆ ನಾವು 10:40ಗೆ ಬಸ್, 11:17 ಆಯ್ತು, ಇನ್ನೂ ಕೂಡ ಬರಲಿಲ್ಲ ಬಸ್. ಕೆಲಸ ಮಾಡೋದಾ? ಹಾಂ, ಕೆಲಸ. ದೀಪಾವಳಿಗೆ ಹೋಗ್ತಾ ಇದ್ದೀರಾ? ಹಾಂ, ದೀಪಾವಳಿಗೆ ಊರಿಗೆ ಹೋಗ್ತಿದ್ದೇವೆ. ಎಷ್ಟು ಜನ ಇದ್ದೀರಾ? 6. ದಿವ್ಯಾ, ಇಲ್ಲಿ ಕೂಡ ನೋಡ್ತಾ ಇರ್ಬೋದು ಮಂಗಳೂರಿಗೆ ಹೋಗುವಂತಹ ಹುಡುಗರು ಇಲ್ಲೇ ಕೂತಿದ್ದಾರೆ. ಯಾಕಂದ್ರೆ ಬಸ್ಗಳು ಬರೋ ಟೈಮ್ಗೆ ಇನ್ನೂ ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ಬಸ್ಗಳು ಇದೆ, ಆದ್ರೆ ಫುಲ್ ಆದ ಕಾರಣ ಆದಷ್ಟು
ಆದಷ್ಟು ಬೇಗ ಬೇಗ ಅಂದ್ರೆ ಬಸ್ಗಳನ್ನ ಕೂಡ ಮೂವ್ ಮಾಡ್ತಾ ಇರುವಂತದ್ದು. ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು, ಹೆಚ್ಚುವರಿಯಾಗಿ ಬಸ್ಗಳನ್ನ ಕೂಡ ಹಾಕಿದ್ದೀವಿ ಅಂತ. ಪ್ರತಿಯೊಂದು ಬಸ್ಗಳು ಕೂಡ ಸಂಪೂರ್ಣವಾಗಿ ಫುಲ್ ಆಗಿಯೇ ಇರುವಂತದ್ದು. ಯಾಕಂದ್ರೆ ಹಬ್ಬ ಅಂದ್ರೆ ಎಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನ ಬಹಳಷ್ಟು ಸಂಭ್ರಮದಿಂದ ಕುಟುಂಬಸ್ಥರೊಂದಿಗೆ ಆಚರಣೆ ಮಾಡ್ತಾರೆ. ಈ ಕಾರಣಕ್ಕೆ ಬೆಂಗಳೂರಲ್ಲಿ ಉದ್ಯೋಗ ಅರಸಿ ಬಂದಿದ್ರು ಕೂಡ ತಮ್ಮ ತಮ್ಮ ಊರುಗಳತ್ತ ಹೋಗುವಂತದ್ದು. ಸದ್ಯ ನಾನು ನಿಮ್ಗೆ ಟೈಮಿಂಗ್ಸ್ ಅನ್ನ ಕೂಡ ತೋರಿಸ್ತೀನಿ. ಅಂದ್ರೆ 11:20 ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬಸ್ಗಳನ್ನ ಬಿಟ್ಟಿದ್ರು ಕೂಡ ಪ್ರಮುಖವಾಗಿ ಒಂದು ಬಸ್ ನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 50ಕ್ಕಿಂತ ಮೇಲ್ಪಟ್ಟು ಅಂದ್ರೆ ಜನವನ್ನ ಹಾಕಬಹುದು, ಅಷ್ಟೇ ಜನ ಹಾಕೋದಕ್ಕೆ ಸಾಧ್ಯವಾಗುವಂತದ್ದು. ಸೊ ಹೀಗಾಗಿ ಬಸ್ಗಳು ಫುಲ್ ಆಗುವ ಕಾರಣಕ್ಕಾಗಿ ಪ್ರಯಾಣಿಕರಿಗೆ ಹೋಗುವಂತಹ ಪರದಾಟ ಕೂಡ ನಿರ್ಮಾಣ ಆಗ್ತಾ ಇದೆ. ಸೊ ಈಗಾಗಲೇ ಚಿಕ್ಕಮಂಗ್ಳೂರು ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಸೊ ಇಲ್ಲಿಗೆ ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಆದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆ ಹೆಚ್ಚುವರಿ ಆಗ್ತಾ ಇರೋ ಕಾರಣಕ್ಕಾಗಿ ಈಗಾಗಲೇ ಇಲ್ಲಿ ಪ್ರಯಾಣಿಕರು ಕೂಡ ಪರದಾಟ ಮಾಡುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿದೆ. ಇನ್ನು ಮಧ್ಯಾಹ್ನ ಸಂಜೆ ಹೊತ್ತಿಗೆ ಬಹಳಷ್ಟು ಜನಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಕೂಡ ಸಂಪೂರ್ಣವಾಗಿ ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ರು. ಅಷ್ಟು ಮಾತ್ರವಲ್ಲದೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಸೊ ಇವತ್ತು ಮುಂಜಾನೆಯಿಂದ ಕೂಡ ಬಹುತೇಕ ಮಂದಿ ತಮ್ಮ ತಮ್ಮ ಊರುಗಳತ್ತ ಹೊರಟಿದ್ದಾರೆ. ಆದ್ರೆ ಬಹುತೇಕ ಮಂದಿಯ ಆರೋಪ ಏನಂದ್ರೆ ಈಗಾಗಲೇ ಬಸ್ಗಳು ಕೂಡ ಕರೆಕ್ಟ್ ಟೈಮ್ಗೆ ಬರ್ತಾ ಇಲ್ಲ ಅಂತ. ಇನ್ನೊಬ್ರನ್ನ ನಾನು ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ. ಅಮ್ಮ, ಎಲ್ಲಿ ಹೋಗ್ತಿದ್ದೀರಿ? ಎಷ್ಟು ಗಂಟೆಗೆ ಬಂದ್ರಿ? ಮಂಗಳೂರಿಗೆ. ಮಂಗಳೂರು ಬಸ್ ಇದೆಯಾ? ಇದೆ 12 ಗಂಟೆಗೆ. 12 ಗಂಟೆಗೆ ಹಾಸನಕ್ಕೆ ಹೋಗುವ ಎಲ್ಲ ಬಸ್ಗಳು ರಶ್ ಇದೆ ಅಂತೆ. ನಿಮ್ಗೆ ಏನಾದ್ರು ಟಿಕೆಟ್ ಮುಂಗಡ ಬುಕ್ ಮಾಡಿ? ಮುಂದಿನ ಬುಕ್ ಮಾಡಿದ್ದು. ಖಾಸಗಿ ಬಸ್ ದರ ನೋಡಿದ್ರೆ ಏನಾದ್ರು? ಇಲ್ಲ ಯಾವ್ದು ಅದಂತೆಲ್ಲ ನಾವು ಡೈರೆಕ್ಟಾಗಿ ಐರಾವತಲ್ಲಿ ಬುಕ್ ಮಾಡಿದ್ದು. ಹಂಗಾಗಿ ನಿಮಗೆ ಟೈಮಿಂಗ್ಸ್ಗೆ ಬರುತ್ತೆ. ಎಷ್ಟು ಗಂಟೆ ಬಂದ್ರಿ? ನಾವು ಇವಾಗ ತಾನೇ ಬಂದಿದ್ದು. ಅಂದ್ರೆ ಇವರು ಮುಂಗಡವಾಗಿ ಬುಕ್ ಮಾಡಿದ ಕಾರಣ ಇವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿಲ್ಲ. ಆದ್ರೆ ಈಗಲೇ ಬಂದು ಇಲ್ಲಿಂದಲೇ ಹೋಗಬೇಕಾದಂತಹ ಪ್ರಯಾಣಿಕರು ಬಹಳಷ್ಟು ಜನ ಇಲ್ಲಿ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಬಸ್ ಇದ್ರೂ ಕೂಡ ಹೋಗೋದಕ್ಕೆ ಸರಿಯಾದ ರೀತಿಯಾದಂತಹ ಸೀಟ್ನ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಇಲ್ಲಿಂದ ಅಂದ್ರೆ ಮ್ಯಾಕ್ಸಿಮಮ್ ಮಂಗಳೂರಿಗೆ ಹೋಗ್ಬೇಕಾದ್ರೆ 7 ರಿಂದ 8 ಗಂಟೆಗಳು ಬೇಕಾಗುತ್ತೆ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ಹೋಗೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಸದ್ಯ ಇಲ್ಲಿರೋರ್ನ ಇನ್ನೂ ಕೂಡ ನಾನು ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ. ಬಟ್ ನೀವು ಮತ್ತೊಂದು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ಸಕಲೇಶಪುರ, ಬೇಲೂರು, ಶೃಂಗೇರಿ, ಹೊರನಾಡು ಹೋಗುವಂತಹ ಟರ್ಮಿನಲ್. ಇಲ್ಲೂ ಕೂಡ ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲೇ ಇದ್ದಾರೆ. ಯಾಕಂದ್ರೆ ಬಹುತೇಕ ಮಂದಿ ದೀಪಾವಳಿ ಹಬ್ಬವನ್ನ ಆಚರಿಸೋಕೋಸ್ಕರ ತಮ್ಮ ಊರುಗಳತ್ತ ತೆರಳ್ತಾ ಇರುವಂತದ್ದು. ಸೊ ಇಲ್ಲೂ ಕೂಡ ಬಸ್ ಟರ್ಮಿನಲ್ ನಲ್ಲಿ ಫುಲ್ ಜನ ಕೂಡ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಬಸ್ಗಳು ಕೂಡ ಸಂಪೂರ್ಣವಾಗಿ ತುಂಬಿ ಇರುವಂತದ್ದು. ಹಾಗೆ ಇಲ್ಲಿ ಕಂಡಕ್ಟರ್ಗಳ ಬಳಿ ಕೂಡ ನಾನು ಮಾತಾಡ್ತೀನಿ. ಸೊ ಎಲ್ಲೆಲ್ಲ ಹೋಗ್ತಾರೆ ಅಂತ. ಸರ್, ಹೇಗಿದೆ ಸರ್? ಬಸ್ ಫುಲ್ ಇದೆಯಾ? ಹೇಗೆ? ಫುಲ್ ಇದೆ ಮೇಡಮ್. ಎಷ್ಟೆಷ್ಟು ನಿಮಿಷಕ್ಕೆ ಹೋಗ್ತಾ ಇದೆ ಸರ್? 5-10 ನಿಮಿಷಕ್ಕೆಲ್ಲ ಹೋಗ್ತಾ ಇದೆ. ಈಗ ಹಾಸನದ ಬಸ್ ಕೇಳೋದಾದ್ರೆ ಹಾಸನದ ಕಡೆ ಹೋಗುವ ಬಸ್ಗಳು ಹೇಗೆ ಹೋಗ್ತಾ ಇದೆ? ಹಾಸನ ಫುಲ್ ಆಗಿ ಹೋಗ್ತಾ ಇದಾವೆ ಎಲ್ಲ ಗಾಡಿಗಳು. ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಏನು 4:30-5 ಗಂಟೆಲಿಂದ ರಾತ್ರಿ ಎಲ್ಲ ಫುಲ್ಲೇ ಹೋಗ್ತಾ ಬರ್ತಾ 2 ಸೈಡ್ ಫುಲ್ ಆಗ್ತಾ ಇದಾವೆ. ಅಷ್ಟೇದ ಗಾಡಿ ಹಂಗಾರೆ ಕೇಳಂಗಿಲ್ಲ, ಎಲ್ಲ ಫುಲ್ಲೇ. ಪ್ರಯಾಣಿಕರು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನು ಡೋರ್ ಹತ್ರ ಕುತ್ಕೊಂತಾ ಇದ್ದಾರೆ, ಮಧ್ಯದಲ್ಲಿ ಕುತ್ಕೊಂಡ್ ಬರ್ತಾ ಇದ್ದಾರೆ. ಈಗ ನಾನು 51 ಸೀಟ್ ಗಾಡಿ ಸಪೋಸ್ 62 ಸೀಟಿಗೆ ಬಂದಿರೋದು ಅಲ್ಲಿಂದ ಇಲ್ಲಿಗೆ ಫುಲ್ ಆಗ್ತಾ ಇದೆ. ಎಲ್ಲ ಗಾಡಿ ಫುಲ್ ಖುಷಿ. ಈಗ ಸರ್ ಅಂದ್ರೆ ಹೆಚ್ಚುವರಿಯಾಗಿ ಬಸ್ ಬಿಟ್ಟಿದ್ದಾರೆ ಪ್ರಯಾಣಿಕರಿಗೆ? ಬಿಟ್ಟಿದ್ದಾರೆ ಮೇಡಮ್, ಆಗ್ಬಾರ್ದಂತ ಹೆಚ್ಚುವರಿ ಬಸ್ ಬಿಟ್ಟಿದ್ದಾರೆ. ಹೆಚ್ಚು ಕಮ್ಮಿ 100-150 ಬಸ್ಗಳನ್ನ ಒಂದೊಂದು ಟ್ರಿಪ್ಪಲ್ಲಿ 55 ಬಿಟ್ಟಿದ್ದಾರೆ. ನಾವು 2 ಚಿಕ್ಕಮೂರಿಂದ ಬಂದು ವಾಪಸ್ ಹೋಗ್ತಾ ಇದ್ದೀವಿ ಮೇಡಮ್. 1-2 ಟ್ರಿಪ್ ಮಾತ್ರ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ಇವರು ಕೂಡ ಹೇಳಿದ್ರು, ನೋಡ್ತಾ ಇರ್ಬೋದು ದಿವ್ಯಾ, ಪ್ರತಿಯೊಂದು ಬಸ್ ಕೂಡ ಸಂಪೂರ್ಣವಾಗಿ ಫುಲ್ ಆಗ್ತಾ ಇರುವಂತದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಪ್ರತಿಯೊಂದು ಬಸ್ಗಳು ಕೂಡ ಫುಲ್ ಆಗಿರುವಂತದ್ದು. ಸೊ ಆ ಬಸ್ನ ಕೂಡ ನೋಡ್ತಾ ಇರ್ಬೋದು. ಬೆಂಗಳೂರು, ಹಾಸನ, ಚಿಕ್ಕಮಂಗ್ಳೂರು KSRTC ಬಸ್ ಅದರಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಫುಲ್ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಹಾಸನಕ್ಕೆ ಹೋಗುವವರ ಸಂಖ್ಯೆನೇ ಹೆಚ್ಚಿದೆ ಅಂತ ಕಂಡಕ್ಟರ್ ಕೂಡ ಹೇಳಿದ್ರು. ಯಾಕಂದ್ರೆ ಈಗಾಗಲೇ ಹಾಸನಕ್ಕೆ ತೆರಳಿ ಅಲ್ಲಿ ದೇವಿಯ ದರ್ಶನ ಮಾಡೋದಕ್ಕೆ ಬಹುತೇಕ ಮಂದಿ, ಅದರಲ್ಲೂ ಕೂಡ ಹಬ್ಬದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ತೆರಳಿ ಅಂದ್ರೆ ಅಲ್ಲಿ ಕೂಡ ಪೂಜೆಯನ್ನ ಮಾಡ್ತಾರೆ. ಸೊ ಹೀಗಾಗಿ ಬೆಂಗಳೂರಿಗೆ ಹೋಗೋರ ಅಂದ್ರೆ ಬೆಂಗಳೂರಿಂದ ಹಾಸನಕ್ಕೆ ಹೋಗೋರ ಸಂಖ್ಯೆ ಹೆಚ್ಚಿದೆ. ಒಟ್ಟಾರೆ ಹೇಳಬೇಕಾದ್ರೆ ದೀಪಾವಳಿ ಬಂದಿರೋ ಕಾರಣಕ್ಕಾಗಿ ಸಾಲು ರಜೆಗಳಿರುವ ಕಾರಣಕ್ಕಾಗಿ ಈಗಾಗಲೇ ಬೆಂಗಳೂರಿಂದ ತಮ್ಮ ಊರುಗಳತ್ತ ಹೋಗುವರ ಪ್ರಯಾಣಿಕರ ಸಂಖ್ಯೆನೇ ಹೆಚ್ಚಿದೆ. ಅದರಲ್ಲೂ ಕೂಡ ಇವತ್ತು ಮಧ್ಯಾಹ್ನದ ನಂತರ ಬಹುತೇಕ ಮಂದಿ ಊರತ್ತ ಹೋಗುವ ಕಾರಣಕ್ಕಾಗಿ ಈಗಾಗಲೇ ಇಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂತದ್ದು. ಒಟ್ಟಾರೆ ಹೇಳಬೇಕಾದ್ರೆ ಖಾಸಗಿ ಬಸ್ಗಳ ದರ ಹೆಚ್ಚುವರಿಯಾದ ಕಾರಣ ಬಹುತೇಕ ಮಂದಿ ಸರ್ಕಾರಿ ಬಸ್ಗಳಿಗೆ ಡಿಪೆಂಡ್ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.